ಕನ್ನಡ ಮತ್ತು ತಮಿಳಿನಲ್ಲಿ ನಟಿಸಿದಂಥ ಖ್ಯಾತ ಕಿರುತೆರೆ ನಟಿ ನಂದಿನಿ ನಿನ್ನೆ ಸಂಜೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಾನೀಗ ಅವರು ವಾಸವಾಗಿದ್ದಂಥ ಪಿ ಜಿ ಬಳಿ ಇದ್ದೀನಿ. ಪಿ ಜಿ ದೃಶ್ಯಾವಳಿ ಸಹ ತೋರಿಸ್ತಾ ಹೋಗ್ತೀನಿ, ನೀವು ಇದು ನೋಡ್ತಾ ಇರ್ಬೋದು. ಇದು ನಂದಿನಿ ವಾಸವಿದ್ದಂಥ ಒಂದು ಪಿ ಜಿ. ಅಂದರೆ ಇಲ್ಲೇ ಒಂದು ವಾಸವನ್ನು ಮಾಡ್ಕೊಂಡಿರ್ತಾರೆ, ಮತ್ತು ಇವ್ರಿಗೆ ಒಂದು ಸರ್ಕಾರಿ ಕೆಲಸ ಸಹ ಆಗಿರ್ತದೆ. ಒಂದು ಸರ್ಕಾರಿ ಕೆಲಸ ಮತ್ತು ಈ ಒಂದು ಪಿ ಜಿಯಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ನಂದಿನಿ ಅವರು ಮೂಲತಃ ವಿಜಯನಗರದ ಕೊಟ್ಟೂರಿನವರು. ಕನ್ನಡ ಮತ್ತು ತಮಿಳಿನಲ್ಲಿ ಒಂದಷ್ಟು ಏನು ಸಂಘರ್ಷ ಇರ್ಬೋದು, ಮತ್ತು ನೀನಾದೇನ ಅಂತಕ್ಕಂಥ ಸೀರಿಯಲ್ಗಳಲ್ಲಿ ಸಾಕಷ್ಟು ನಟನೆಯನ್ನು ಮಾಡಿ ಜನಮನ್ನಣೆಯನ್ನು ಸಹ ಗಳಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಏನು ಅವ್ರಿಗೆ ಒಂದು ಕಡೆ ಕಾಲೇಜಿಗೆ ಹೋಗೋಂಥ ಸಂದರ್ಭದಲ್ಲೂ ಸಹ ಒಂದು ಆ್ಯಕ್ಟಿಂಗ್ ಮೇಲೆ ಸಾಕಷ್ಟು ಹುಚ್ಚಿರ್ತದೆ. ಹಾಗಾಗಿ ಕಾಲೇಜ್ ಕಡೆ ಚಕ್ಕರ್ ಹೊಡೆದು ಆ್ಯಕ್ಟಿಂಗನ್ನು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಅದೇ ಥರ ಅವ್ರು ಅಂದ್ಕೊಂಡಾಗೆ ಒಂದು ಸೀರಿಯಲ್ನಲ್ಲಿ ಒಂದೊಳ್ಳೆ ಹೆಸರನ್ನು ಸಹ ಪಡ್ಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಅವರ ತಂದೆ ಸಹ ಹಠಾತ್ ಅನ್ನೋ ಒಂದು ನಿಧನ ಅಂತಾರೆ. ಅವ್ರ ತಂದೆ ಸಹ ಅಂದರೆ ಕೊಟ್ಟೂರಿನಲ್ಲಿ ಏನು ಶಾಲಾ ಅಂದರೆ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಕೆಲಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಹ ಏನು ಸಾವನ್ನಪ್ತಾರೆ. ತದನಂತರ ಅನುಕಂಪದ ಆಧಾರದಲ್ಲಿ ಏನು ನಂದಿನಿ ಅವರು ಏನಿದ್ದಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಎಸ್ ಟಿ ಕೆಲಸವನ್ನು ಸಹ ನೀಡಲಾಗ್ತದೆ. ಆದರೆ ಈಕೆಗೆ ಯಾವುದೇ ರೀತಿಯಾದಂಥ ಒಂದು ಸರ್ಕಾರಿ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಸಹ ಇರೋದಿಲ್ಲ. ಹಾಗಾಗಿ ಅವರು ಏನು ಈ ಫಿಲಿಮ್ ನಟನೆಯಲ್ಲಿ ಏನೇನು ಸಾಕಷ್ಟು ಅವು ನಟನೆ ಮಾಡ್ಬೇಕನ್ನೋ ಹುಚ್ಚಿರ್ತದೆ. ಹಾಗಾಗಿ ಅವರು ಆ ಕಡೆನೇ ಹೋಗ್ಬೇಕಂತಕ್ಕಂಥ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರ್ತಾರೆ. ಆದರೆ ಮನೆಯವ್ರ ಕಡೆ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಬೇಡ, ನೀವು ಇಲ್ಲಿ ಒಂದು ಅಂದರೆ ಸರ್ಕಾರಿ ಕೆಲಸ ಏನಿದೆ ಸರ್ಕಾರಿ ಕೆಲಸನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವರು ಪಿ ಜಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬರೆದಿದ್ದಂಥ ಒಂದು ಡೈರಿ ಏನಿದೆ, ಡೈರಿಯಲ್ಲಿ ಒಂದಷ್ಟು ಅಂಶಗಳು ಸಹ ಪತ್ತೆಯಾಗಿರ್ತಕ್ಕಂಥ. ಡೈರಿಯಲ್ಲಿ ಮನೆಯವರು ಏನೋ ಒಂದು ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥ ಎಲ್ಲೊಂದು ಕಡೆ ಆರೋಪ ಮಾಡಿರುವಂಥದ್ದು. ಅಂದರೆ ಏನು ಈಕೆ ನಟನೆಯ ಬಗ್ಗೆ ಸಾಕಷ್ಟು ಹುಚ್ಚನ್ನು ಹೊಂದಿದ್ರು. ಆದರೆ ನಟನೆ ಬೇಡ, ನೀನು ಈ ಒಂದು ಏನು ಈ ಸರ್ಕಾರಿ ಕೆಲಸ ಏನಿದೆ ಸರ್ಕಾರಿ ಕೆಲಸವನ್ನೇ ಮಾತ್ರ ಮಾಡು ಅಂತಕ್ಕಂಥದ್ದು. ಮತ್ತು ನಿನ್ನ ನಟನೆಗಿಂತನೂ ಸರ್ಕಾರಿ ಕೆಲಸದಲ್ಲಿ ಜೀವನ ಕಟ್ಕೊಳ್ಬೋದು ಅಂತಕ್ಕಂಥ ಒಂದಷ್ಟು ಮಾತುಗಳನ್ನು ಹೇಳಿ ಆಕೆಗೆ ಯಾವುದೇ ರೀತಿ ನಟನೆ ಬಗ್ಗೆ ಮುಂದೆ ಹೋಗೋದಕ್ಕೆ ಸಹಾಯ ಕೂಡ ಮಾಡಿರಲಿಲ್ಲ. ಮತ್ತು ತಮಿಳು ಚಿತ್ರರಂಗವನ್ನು ತೊರೆದು ಏನು ಅದಕ್ಕೆ ಎಸ್ ಟಿ ಆಗಿ ಕೆಲಸದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮುಂದೆ ಸಹ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಆಕೆ ಇದ್ದಂಥ ಹುಚ್ಚು ಏನು ಅಭಿನಯ ಇರ್ಬೋದು ಮತ್ತು ನಟನೆ ಏನಿತ್ತು ಈ ಒಂದು ಫೀಲ್ಡ್ನಲ್ಲೇ ಅವ್ರಿಗೆ ಇದ್ದಂಥ ಒಂದಷ್ಟು ಹುಚ್ಚೇನಿತ್ತು ಇವತ್ತು ಅವರನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮನೆಯವರ ಸಹಾಯ ಇರ್ಬೋದು, ಮತ್ತು ಅವರ ಆಸೆಗಳೇನಿತ್ತು ಆ ಆಸೆಗಳೆಲ್ಲ ಒಂದು ಕಡೆ ಈಡೇರಿಕೆ ಆಗಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪೋಷಕರ ಒಂದಷ್ಟು ಮಾತಿನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸಹ ಹೇಳಲಾಗ್ತಿರೋ ಅಂತಂದರೆ ಚಿಕ್ಕ ವಯಸ್ಸಲ್ಲೇ ಒಂದಷ್ಟು ಏನು ನಟನೆ ಚಿತ್ರರಂಗದಲ್ಲಿರ್ಬೋದು ಮತ್ತು ಸೀರಿಯಲ್ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನು ಪಡ್ಕೊಂಡಿದ್ದಂಥ ನಂದಿನಿ ಈಗ ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಎಲ್ಲ ಒಂದು ಕಡೆ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ನಡಾಫ್ ಜೊತೆ ದರ್ಶನ್, ಎಲ್ಲವಾಗಲೂ ಜನತಾ ಟಿವಿ.